ಆ ಸಂವಿಧಾನದ ಆಶಯದ ಅನುಗುಣವಾಗಿ ಯಾರು ರಾಷ್ಟ್ರಭಕ್ತರು, ಯಾರು ರಾಷ್ಟ್ರಭಕ್ತಿಗೆ ವಿರೋಧವಾಗಿದ್ದಾರೆ ಎನ್ನುವುದನ್ನು ನಿರ್ಧರಿಸಲ್ಪಡಬೇಕು. ಅದಕ್ಕೆ ಯಾವುದೊಂದು ಪಕ್ಷದ ಪರವಾಗಿ ಮತ ಹಾಕ್ತಾರೆ ಎನ್ನುವ ಕಾರಣಕ್ಕೆ, ಅವರ ಪರವಾಗಿ ನಿಲ್ತಾರೆ ಎನ್ನುವ ಕಾರಣಕ್ಕಾಗಿ ಒಂದು ವರ್ಗವನ್ನು ಇಡಿಯಾಗಿ ರಾಷ್ಟ್ರ ವಿರೋಧಿಗಳು ಎನ್ನುವಂತ ರೀತಿಯಲ್ಲಿ ಬಿಂಬಿಸುವುದು ಇದು ರಾಷ್ಟ್ರ ದ್ರೋಹದ ಕೆಲಸ ಎನ್ನುವಂಥದ್ದನ್ನು ನಮ್ಮ ವೇದಿಕೆ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತಾ ಇದೆ. ಮಾತ್ರವಲ್ಲ, ಈ ಒಂದು ಸರ್ಕಾರ ಕಳೆದ 10 ವರ್ಷಗಳಿಂದ ಆಯ್ಕೆಯಾದಂತಹ ಒಂದು ಸರ್ಕಾರ ತನ್ನ ಅವಧಿಯಲ್ಲಿ ಪೂರ್ಣವಾಗಿ ಸಂವಿಧಾನವನ್ನು ಯಾವ ರೀತಿಯಲ್ಲೆಲ್ಲ ದಾಟಿ ಮುಂದೆ ಹೋಗಬಹುದು, ಅದನ್ನು ಯಾವ ರೀತಿಯಲ್ಲೆಲ್ಲ ಉಲ್ಲಂಘಿಸಿಕೊಂಡು ಆಡಳಿತವನ್ನು ಮಾಡಬಹುದು ಎನ್ನುವುದನ್ನು ತೋರಿಸುವಂತಹ ಕೆಲಸವನ್ನು ಮಾಡ್ತಾ ಬಂದಿದೆ. ಇವತ್ತು ಕೇಂದ್ರ ಸರ್ಕಾರ ಅಂತ ಹೇಳಿದ್ರೆ ಏನನ್ನು ತೋರಿಸ್ತದೆ? ಕೇಂದ್ರದ ಸರ್ಕಾರ, ಕೇಂದ್ರ ವಿವಿಧ ಸರ್ಕಾರಗಳ ಕೇಂದ್ರ ಸರ್ಕಾರ ಎನ್ನುವಂತ ಒಂದು ಅರ್ಥ ಬರ್ತದೆ. ಅಂದ್ರೆ ಅದರ ಅಡಿಯಲ್ಲಿ ಬೇರೆ ಸರ್ಕಾರಗಳು, ಒಕ್ಕೂಟ ಸರ್ಕಾರ ಅಂತ ಹೇಳುವಂತದಕ್ಕೆ ಪೂರಕವಾಗಿ ವಿವಿಧ ಸರ್ಕಾರಗಳ ಕೇಂದ್ರ ಸರ್ಕಾರ ಅಂತ ಹೇಳಿ ಬರುವಂತದ್ದೇ ಹೊರತು, ಹಿಂದೆ ರಾಜರುಗಳು ಆಡಳಿತ ಮಾಡಿದಂತ ರೀತಿಯಲ್ಲಿ ಒಬ್ಬ ರಾಜ, ಅದರ ಕೆಳಗಡೆ ಇರುವ ಪ್ರಜೆಗಳು ಎನ್ನುವಂತ ರೀತಿಯಲ್ಲಿರುವ ಒಕ್ಕೂಟ ವ್ಯವಸ್ಥೆ ಅಲ್ಲ ನಮ್ಮದು. ಆ ಕಾರಣಕ್ಕಾಗಿ ಸಂವಿಧಾನ ಏನನ್ನು ಹೇಳ್ತದೋ ಅದಕ್ಕೆ ಪೂರಕವಾಗಿ ಯಾರು ಆಡಳಿತ ಮಾಡುವುದಿಲ್ಲವೋ ಅದು ನಿಜವಾಗಿಯೂ ಆ ದೇಶದ ಅವನತಿಗೆ ಕಾರಣ ಆಗ್ತದೆ. ಅದಕ್ಕೆ ಸಂಬಂಧಪಟ್ಟು ಯಾವುದೆಲ್ಲ ಏನು ಅವರು ಆ ಸಂವಿಧಾನವನ್ನು ಮೀರಿ ಮಾಡಿರತಕ್ಕಂಥ ಕೆಲಸಗಳ ಬಗ್ಗೆ ಪಟ್ಟಿ ಮಾಡಿದ್ರೆ ಅದು ನಮಗೆ ಬರೆದು ಮುಗಿಸದಷ್ಟು ರೀತಿಯ ದೊಡ್ಡ ದೊಡ್ಡ ಪಟ್ಟಿಗಳನ್ನು ಮಾಡಲಿಕ್ಕೆ ನಮಗೆ ಸಾಧ್ಯ ಇದೆ. ಏನು ಸಂಕ್ಷಿಪ್ತವಾಗಿ ನಾವು ಹೇಳುದು ಅಂತ ಹೇಳಿದ್ರೆ, ಯಾವುದೇ ಭಾರತ ದೇಶದ ಯಾವುದೇ ವ್ಯಕ್ತಿಗಳು ಆಡಳಿತ ಮಾಡಲಿ, ಅವರು ಸಂವಿಧಾನಕ್ಕೆ ಅನುಗುಣವಾಗಿ ಆಡಳಿತ ಮಾಡಬೇಕು. ಈ ಸಂವಿಧಾನ ಯಾರನ್ನು ರಾಷ್ಟ್ರದ್ರೋಹಿಗಳು ಅಂತ ಹೇಳ್ತದೋ ಅವರು ರಾಷ್ಟ್ರದ್ರೋಹಿಗಳು ಹೊರತು ಯಾರೋ ಒಬ್ಬ ಬಾಯಿಗೆ ಬಂದಾಗೆ ಮಾತಾಡಿದ ಅಂತ ಹೇಳಿದ ಕೂಡಲೇ ಯಾರು ಕೂಡ ರಾಷ್ಟ್ರದ್ರೋಹಿಗಳು ಆಗುದಿಲ್ಲ, ರಾಷ್ಟ್ರ ಭಕ್ತರು ಆಗುದಿಲ್ಲ. ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಗ್ರಾಮೀಣ ಭಾಗದಲ್ಲಿ 2004ರಲ್ಲಿ ಆರಂಭವಾದ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯು ಮಹಿಳಾ ಸಬಲೀಕರಣದ ಉದ್ದೇಶವನ್ನಿಟ್ಟುಕೊಂಡು ಗುಣಮಟ್ಟದ ದಿನೋಪಯೋಗಿ ಉತ್ಪನ್ನಗಳನ್ನು ಜನರಿಗೆ ಕೈಗೆಟುಕುವ ಬೆಲೆಯಲ್ಲಿ ಒದಗಿಸುತ್ತಿದೆ. ಗ್ರಾಮೀಣ ಕುಶಲಕರ್ಮಿಗಳ ಕೈಯಲ್ಲಿ ಅರಳುವ ಹಲವಾರು ಉತ್ಪನ್ನಗಳಿಗೆ ಉತ್ತಮ ಮಳಿಗೆ, ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಸಿರಿ ಗ್ರಾಮೋದ್ಯೋಗ ಸಂಸ್ಥೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಮೆರುಗನ್ನು ನೀಡಿದೆ. ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯಲ್ಲಿ ಪುರುಷರ ಖಾದಿ ಮತ್ತು ಕಾಟನ್ ಡ್ರೆಸ್ಸಸ್, ಮಹಿಳೆಯರ ಮತ್ತು ಮಕ್ಕಳ ನವನವೀನ ವಿನ್ಯಾಸದ ಉಡುಪುಗಳು ಹಾಗೂ ಉಪ್ಪಿನಕಾಯಿ, ಅಗರಬತ್ತಿ, ಆರೋಗ್ಯದಾಯಕ ಪೇಯಗಳು, ಸಿರಿಧಾನ್ಯಗಳು ಹೀಗೆ ಹಲವಾರು ಉತ್ಪನ್ನಗಳನ್ನು ತಯಾರಿಸಿ ಗ್ರಾಹಕರಿಗೆ ನೀಡುತ್ತಿದೆ. ಅತ್ಯುತ್ತಮ ಗುಣಮಟ್ಟ, ಕಡಿಮೆ ದರ ಸಿರಿ ಉಡುಪುಗಳ ವಿಶೇಷತೆ. 16 ವರ್ಷಗಳಿಂದ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಅಂದಿನಿಂದ ಇಂದಿನವರೆಗೂ ಗ್ರಾಹಕರ ಮೆಚ್ಚಿನ ಹಾಗೂ ಗುಣಮಟ್ಟದ ಬಟ್ಟೆಗಳು ಮತ್ತು ಇತರ ಉತ್ಪನ್ನಗಳು ಲಭ್ಯ. ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯು ತನ್ನದೇ ಆದ ಮಳಿಗೆ, ಲೈನ್ ಸೇಲ್ ಹಾಗೂ ರಾಜ್ಯದಾದ್ಯಂತ 300ಕ್ಕೂ ಹೆಚ್ಚು ಗ್ರಾಮೀಣ ಮಳಿಗೆಗಳನ್ನು ತೆರೆದು ಗ್ರಾಹಕರನ್ನು ತಲುಪುತ್ತಿದೆ. ಇದೀಗ ನಿರುದ್ಯೋಗಿ ಯುವಕ ಯುವತಿಯರಿಗೆ ಸುವರ್ಣಾವಕಾಶ. ತಮ್ಮದೇ ಆದ ಅಥವಾ ಬಾಡಿಗೆ ಆಧಾರಿತ ಮಳಿಗೆಗಳು ಇದ್ದಲ್ಲಿ 1 ಲಕ್ಷದ ಬಂಡವಾಳವನ್ನು ವಿನಿಯೋಗಿಸಿ ಸ್ವಂತ ಉದ್ಯಮವನ್ನು ಆರಂಭಿಸುವ ಅವಕಾಶವನ್ನು ಸಿರಿ ಸಂಸ್ಥೆ ಒದಗಿಸುತ್ತಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ, ಟಿಬಿ ಕ್ರಾಸ್, ಬೆಳ್ತಂಗಡಿ. ದೂರವಾಣಿ ಸಂಖ್ಯೆ 08256234760. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ. ಇದು ಹೊಸತನದ ಸಂಕಲನ.